ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ರಾಮನ್ ನೆನೆಸ್ತಾ ಇವತ್ತಿನ ರಾಮಾಯಣ ಕಥೆನ ಶುರು ಮಾಡೋಣ. ನಿನ್ನೆ ದಿನ ನೋಡಿದ್ವಿ ಹನುಮಂತ ಎಲ್ಲಾ ರಾಕ್ಷಸರು ಅಂದ್ರೆ ಕಿಂಕರ ಅನ್ನೋ ಸೇನಾ ಪಡೆ ಏನಿದೆ ರಾಕ್ಷಸರದು 80 ಕೋಟಿ ಸೇನಾ ಪಡೆ ಇತ್ತಿದ್ದು ಅವ್ರೆಲ್ಲರನ್ನು ಸಂಹಾರ ಮಾಡ್ತಾನೆ. ಆಮೇಲೆ ಜಂಬೂ ಮಾಲಿನ ಸಂಹಾರ ಮಾಡ್ತಾನೆ. ಆಮೇಲೆ 7 ಜನ ಮಂತ್ರಿ ಮಕ್ಕಳನ್ನ ಸಂಹಾರ ಮಾಡ್ತಾನೆ. 5 ಜನ ಮಂತ್ರಿಗಳನ್ನ, ಹಾಗೆ ಮಂಡೋದರಿ ಮತ್ತೆ ತನ್ನಲ್ಲಿ ಹುಟ್ಟಿರುವಂತ ಅಕ್ಷಯ ಕುಮಾರನ, ರಾವಣನಷ್ಟೇ ಬಲಶಾಲಿ ಇರುವಂತ ಅಕ್ಷಯ ಕುಮಾರನ ಸಂಹಾರ ಮಾಡ್ತಾನೆ. ಈಗ ಇಂದ್ರಜಿತು ಹನುಮಂತನನ್ನ ಬ್ರಹ್ಮಾಸ್ತ್ರದಿಂದ ಕಟ್ ಹಾಕ್ತಾನೆ. ಆದ್ರೆ ಅಲ್ಲಿರುವಂತ ರಾಕ್ಷಸರು ಹನುಮಂತನನ್ನ ಹಗ್ಗದಿಂದ ಕಟ್ ಹಾಕಿ ಕರ್ಕೊಂಡ್ ಹೋಗ್ತಿರ್ತಾರೆ. ಹನುಮಂತ ಬೇಕು ಅಂತ ಅವ್ರ ಕೈಗೆ ಸಿಕ್ಕು ಹೋಗ್ತಿರೋದಲ್ಲ, ರಾವಣನ್ನ ಅವನು ಭೇಟಿ ಆಗ್ಬೇಕನ್ನೋ ಕಾರಣಕ್ಕೆ ಅವ್ರು ಕಟ್ಟಿರುವಂತ ಹಗ್ಗದಲ್ಲಿ ಅವನೇ ಇಚ್ಛೆ ಪಟ್ಟು ಅವನೇ ಬಂಧನ ಆಗಿ ಹೋಗ್ತಿದ್ದಾನೆ. ಎಲ್ಲ ಎಲ್ರು ಸೇರ್ಕೊಂಡು ರಾವಣನ ಹತ್ರ ಕರ್ಕೊಂಡ್ ಹೋಗ್ತಾರಂತೆ ಹನುಮಂತನ. ಅದಕ್ಕೆ ರಾವಣ ಕೇಳ್ತಾನಂತೆ ಹನುಮಂತನ, ಯಾಕೆ ನೀನು ಏನು ಅಶೋಕವನನ ಹಾಳ್ ಮಾಡ್ದೆ, ಅಂದ್ರೆ ಮರ ಗಿಡಗಳನ್ನೆಲ್ಲ ಏನಕ್ ಕಿತ್ತಿಸ್ದೆ ಅಂತ. ಅದಕ್ಕೆ ಹನುಮಂತ ಎಷ್ಟು ಚೆನ್ನಾಗಿ ಉತ್ತರ ಹೇಳ್ತಾನಂದ್ರೆ, ನಾನು ಕಪಿ ಜಾತಿಯವನು, ವಾನರನು, ನನ್ ಕೆಲ್ಸನೇ ಅದು. ಮನುಷ್ಯ ಯಾರು ಮರ ಗಿಡಗಳನ್ನ ಕಿತ್ ಹಾಕಿದ್ರೆ ನೀನ್ ಕೇಳ್ಬೋದು ಯಾಕೆ ಹಂಗ್ ಮಾಡ್ದೆ ಅಂತ. ನನ್ನ ಜಾತಿನೇ ಅದು, ಅಂದ್ರೆ ವಾನರ ಜಾತಿ ಕಪಿಗಳನ್ನ ಅದೇ ರೀತಿ ಎಲ್ಲ ಎಲ್ಲಾದ್ರೂ ಗಿಡದಲ್ಲಿ ಹಣ್ಣದು ಇದ್ರೆ ಅದನ್ನ ಕಿತ್ಕೊಂಡ್ ತಿನ್ನೋದು. ಇವಾಗ ನಾವು ಮನೆ ಮೇಲೆ ಏನಾದ್ರೂ ಒಂದು ಬಿಸ್ಲಿಗೆ ಅಂತ ಹಾಕಿರ್ತೀವಿ, ಒಂದ್ ಹಪ್ಳನೋ ಇಲ್ಲ ಕಾಳು ಈ ರೀತಿ ಏನೋ ಒಂದ್ ಹಾಕಿರ್ತೀವಿ, ಅದನ್ ಬಂದು ತಿಂತಿರ್ತವೆ, ಎಲ್ಲ ಹಾಳ್ ಮಾಡ್ತಿರ್ತವೆ. ಹಾಗಾಗಿ ನಂದು ಕಪಿ ಜಾತಿ ಕಣಯ್ಯ, ನಾನ್ ಮಾಡೋದ್ ನನ್ ಜಾತಿ ಕೆಲ್ಸನೇ ಅದು ಅಂತ ಹೇಳ್ತಾನೆ. ಅದಕ್ಕೆ ನಮ್ಮವ್ರನ್ನೆಲ್ಲ ಏನಕ್ ಸಾಯಿಸ್ತೆ ಅಂದ್ರೆ, ರಾಕ್ಷಸರ ಸೇನೆ ಏನ್ ಬಂದಿತ್ತು ಅದನ್ನೆಲ್ಲ ಏನಕ್ ಸಾಯಿಸ್ತೆ, ನನ್ನ ಹೊಡೆಯಕ್ ಬಂದ್ರು ನಾನು ವಾಪಸ್ ಹೊಡ್ದೆ, ಅವ್ರು ಸತ್ ಹೋದ್ರು. ಯಾವ ರೀತಿ ಉತ್ತರ ಕೊಡ್ತಿದ್ದಾನಂದ್ರೆ, ರಾವಣನಿಗೆ ಇವಾಗ ಆಲ್ರೆಡಿ ತುಂಬಾ ಕೋಪ ಬಂದಿದೆ, ಮಗನ್ ಕಳ್ಕೊಂಡಿರೋ ದುಃಖದಲ್ಲಿದ್ದಾನೆ, ಅವನ್ ಕಣ್ಣೆಲ್ಲ ಕೆಂಪಗಾಗಿದೆ, ಕೆಂಡಾಮಂಡಲ ಆಗಿದ್ದಾನೆ. ಅಂತವನ್ ಮುಂದೆ ಇವನು ಇವಾಗ ತಮಾಷೆ ಮಾಡ್ತಿದ್ದಾನೆ. ಅಂದ್ರೆ ಎಷ್ಟು ಶಕ್ತಿ ಇರ್ಬೋದು ಹನುಮಂತನಲ್ಲಿ, ಎಷ್ಟು ಬುದ್ಧಿ ಯುಕ್ತಿ ಅಂತ ಹೇಳ್ತೀವಿ ಅದಿರ್ಬೋದು. ಅದಕ್ಕೆ ನನ್ನ ಹೊಡಕ್ ಬಂದ್ರು, ನಾನ್ ಸುಮ್ನೆ ಮರ ಗಿಡ ಎಲ್ಲ ಕಿತ್ತು ಹಣ್ಣು ತಿಂತಿದ್ದೆ, ನನ್ನ ಹೊಡಕ್ ನನ್ನ ಸಾಯ್ಸಕ್ ಬಂದ್ರು, ಅದಕ್ಕೆ ನಾನು ವಾಪಸ್ ಸಾಯಿಸ್ದೆ ಅಷ್ಟೇ ಅಂತ. ಯಾರ್ ನೀನು ಅಂತ ಕೇಳ್ತಾನಂತೆ. ನಿನಗ್ ಬೇಕಾಗಿರೋದು ಅದು ಯಾರ್ ನಾನ್ ಅನ್ನೋದು, ಅದಕ್ ಉತ್ತರ ಕೊಡ್ತೀನಿ ಕೇಳು ಅಂತಾನಂತೆ. ವಾಲಿನ ಯಾವ ವಾಲಿ ಹತ್ರ ಒದೆ ತಿನ್ಕೊಂಡು ಯಾವ ವಾಲಿ ಹತ್ರ ನೀನ್ ಸೋತ್ ಬಂದೆ ಅಲ್ಲ, ಆ ವಾಲಿನ ಸಂಹಾರ ಮಾಡಿದ್ದು ಶ್ರೀರಾಮಚಂದ್ರ. ಆ ವಾಲಿನ ಸಂಹಾರ ಮಾಡಿ ಸುಗ್ರೀವನಿಗೆ, ಅಂದ್ರೆ ನನ್ನ ಒಡೆಯನಿಗೆ ಸುಗ್ರೀವನಿಗೆ ಕಿಷ್ಕಿಂಧ ರಾಜ್ಯದ ರಾಜ್ಯಾಭಿಷೇಕ ಮಾಡಿ ಆ ರಾಜ್ಯನ ಅವನಿಗೆ ಕೊಡ್ಸಿ ಆ ರಾಜ್ಯಕ್ ಅಂದ್ರೆ ರಾಜ್ಯನ ಮಾಡಿದ್ದಾನೆ ಸುಗ್ರೀವನ್ನ. ಆ ವಾಲಿನ ಸಂಹಾರ ಮಾಡಿರುವಂತ ರಾಮಚಂದ್ರನ ರಾಮನ ದೂತ ನಾನು ಅಂತ. ಅಂದ್ರೆ ಅವನಿಲ್ಲಿ ಹೇಳ್ತಿಲ್ಲ, ನೇರವಾಗಿ ಹೇಳ್ತಿಲ್ಲ, ರಾಮನ ಪರಾಕ್ರಮನ ಹೊಗಳಿ ರಾಮನ ಎಷ್ಟು ಬಲಿಷ್ಠ ಅನ್ನೋದನ್ನ ಹೇಳ್ತಿದ್ದಾನೆ ರಾವಣನಿಗೆ. ಅಂದ್ರೆ ನೇರವಾಗಿ ಹೇಳ್ಬೋದು, ಯಾರ್ ನೀನ್ ಅಂದ್ರೆ, ನಾನ್ ರಾಮನ್ ಕಡೆದವನು, ಸುಗ್ರೀವನ್ ಕಡೆದವನು, ಅವ್ರ ಕಡೆ ದೂತ ನಾನು ಅಂತ ಹೇಳ್ಬೋದು. ಯಾರ ಹತ್ರ ನೀನ್ ಸೋತಿದ್ದೆ ಅಲ್ಲ, ಅಂದ್ರೆ ಅಸಹ್ಯ ಮಾಡ್ತಿದ್ದಾನೆ ಇಂಡೈರೆಕ್ಟ್ ಆಗಿ. ಯಾರ ಹತ್ರ ನೀನ್ ಸೋತೆ ಅವನನ್ನು ಸಂಹಾರ ಮಾಡ್ದವನು, ಅಂದ್ರೆ ನಿನ್ಕಿಂತ ಏನು ಬಲಿಷ್ಠ ಪರಾಕ್ರಮಿ ಇರೋನ ರಾಮಚಂದ್ರ ಸಂಹಾರ ಮಾಡಿದ್ದಾನೆ. ವಾಲಿ ಹತ್ರನೇ ನೀನ್ ಸೋತಿದ್ದೆ ಅಂದ್ರೆ ರಾಮನ್ ಮುಂದೆ ನೀನ್ ಯಾವ ಲೆಕ್ಕನೂ ಅಲ್ಲ ಅನ್ನೋ ರೀತಿ ಹೇಳ್ತಿದ್ದಾನೆ. ಅವನ ರಾಮಚಂದ್ರನ ದೂತ ನಾನು. ಅವನ್ ಮತ್ತೆ ಕೇಳ್ತಾನೆ, ಏತಕ್ಕೋಸ್ಕರ ಬಂದೆ? ಸೀತಾದೇವಿನ ಕಾಣೋಕೋಸ್ಕರ ಬಂದೆ, ನಿನ್ನ ಕಾಣೋಕೋಸ್ಕರ ಬಂದೆ, ರಾಮನ ಪರಾಕ್ರಮದ ಬಗ್ಗೆ ಹೇಳಕ್ ಬಂದೆ ಅಂತ ಹೇಳ್ತಾನೆ. ಸೊ ಅಲ್ಲಿ ಹನುಮಂತ ಮಾತಾಡಿರೋ ರೀತಿ ಎಲ್ಲ ಕೇಳಿ ರಾಮನ್ ಕಡೆದವನ್ ಅಂದ ತಕ್ಷಣ ರಾವಣನ್ಗೆ ಕೋಪ ತಲೆಗೇರಿ ಅವನ ಸಾಯಿಸ್ಬೇಕು ಅಂತ, ಅಂದ್ರೆ ಏನು ಸಾಯಿಸ್ಬಿಡೋಣ ಇಲ್ಲೇ ಅಂತ ಅಷ್ಟು ಕೋಪ. ಯಾಕಂದ್ರೆ ತನ್ ಮಗನು ಕಳ್ಕೊಂಡಿದ್ದಾನಲ್ಲ. ಅದಕ್ಕೆ ಕೂಡ್ಲೆ ಎದ್ ನಿಂತು ವಿಭೀಷಣ ಹೇಳ್ತಾನಂತೆ, ನೋಡು ರಾಜ, ಏನು ಮುಂಚೆ ಕಾಲದಿಂದಲೂ ಅದು ಸಂಪ್ರದಾಯ ಪದ್ಧತಿ, ರಾಮನ್ ಕಡೆ ಅವನ ಅಂತ ಅಂದ್ರೆ ಅವನ ನಾವ್ ಸಾಯಿಸ್ಬೋದು. ಅರೆ ಅವ್ನ್ ಹೇಳ್ತಿರೋದು ರಾಮ ದೂತರ್ನ ಸಾಯಿಸೋದು ಪದ್ಧತಿ ಅಲ್ಲ, ಅವ್ರ ಅಂಗಗಳನ್ನ ಊನ ಮಾಡೋದು. ಅಂದ್ರೆ ಇವಾಗ ಒಂದ್ ಕಣ್ ಕಿತ್ ಕಳ್ಸೋದು, ಇಲ್ಲ ಕೈ ಕಾಲ್ ಮುರಿದ್ ಕಳ್ಸೋದು, ಅಂದ್ರೆ ಮತ್ತೆ ಹೋಗಿ ಇವ್ರ ಪರಾಕ್ರಮದ ಬಗ್ಗೆ ಇವ್ರ ಏನ್ ಸಂದೇಶ ಕೊಟ್ಟಿದ್ದಾರೆ ಅದನ್ನ ವಾಪಸ್ ತಮ್ಮ ರಾಜ್ಯರಿಗೆ ಹೇಳ್ಬೇಕಲ್ಲ, ಅಂದ್ರೆ ಅವ್ರ ಜೀವಂತವಾಗಿ ಇರ್ಬೇಕು. ಹಾಗಾಗಿ ದೂತರ್ನ ಮುಂಚೆಯಿಂದಾನು ಸಾಯಿಸೋದು ಧರ್ಮ ಅಲ್ಲ, ಅದು ನೀತಿ ಅಲ್ಲ, ಅದು ರೂಲ್ಸು.
ದೂತರ ಒಂದ್ ಅಂಗನ ನೀನ್ ಏನಾದ್ರೂ ಊನ ಮಾಡಿ ಕಳ್ಸು, ಏನು ಅಧರ್ಮದ ಕೆಲ್ಸ ಮಾಡ್ಬೇಡ ಅಂತ ವಿಭೀಷಣ ರಾವಣನಿಗೆ ಹೇಳ್ತಾನೆ. ರಾವಣ ಕಪಿಗಳಿಗೆ ಅವ್ರ ಬಾಲ, ಕೋತಿಗಳಿಗೆಲ್ಲ ಬಾಲ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವ್ನ್ ಹೇಳ್ತಾನೆ, ಆಯ್ತು ಇವನ್ ಬಾಲದಿಂದ ಇವನು ಇಷ್ಟೆಲ್ಲಾ ಯುದ್ಧ ಮಾಡಿದಾನೆ, ಇಷ್ಟೆಲ್ಲಾ ಇದು ಮಾಡಿದಾನೆ, ಅವನು ಬಾಲಕ್ಕೆ ಬೆಂಕಿ ಇಡೋಣ, ಅವನು ಬಾಲ ಸುಟ್ಕೊಂಡ್ ಹೋಗ್ಲಿ ಅಂತ. ಹಾಗಾಗಿ ಅವನು ಬಾಲಕ್ ಬೆಂಕಿ ಇಡಕ್ಕೆ ಇವಾಗ ಎಲ್ಲಾ ಏನು ಬಟ್ಟೆ ತಗೊಂಡ್ ಬನ್ನಿ ಅಂತ ಏನ್ ಹೇಳ್ತಾರೆ, ಬಟ್ಟೆ ತರಕ್ ಹೋಗ್ತಾರಂತೆ. ಬಟ್ಟೆ ಸುತ್ತಿದ್ದಾರೆ, ಬರೀ ಗಂಡಸ್ರಲ್ಲ ಹೆಂಗಸ್ರು ಕೂಡ ಬಟ್ಟೆನೆಲ್ಲಾ ತಗೊಂಡ್ ಬಂದು ಅವನ್ ಬಾಲಕ್ ಸುತ್ತಿದ್ದಾರೆ ಸಾಕಾಗ್ತಿಲ್ಲ. ಯಾಕಂದ್ರೆ ಅವನ್ ಬಾಲ ಬೆಳೆಸ್ತಾನೆ ಇದ್ದಾನೆ. ನಾವು ಈ ಹಂಪಿ ಆ ಕಡೆ ಎಲ್ಲಾ ಟೆಂಪಲ್ ಅಲ್ಲಿ ಕೆತ್ತನೆ ಮಾಡಿರ್ತಾರೆ, ನೋಡ್ಬೋದು. ಹನುಮಂತ ಅವನ್ ಬಾಲನ ಸುತ್ತಿ ಸುತ್ತಿ ರಾವಣ ಆಸ್ಥಾನದಲ್ಲಿ ಕೂತ್ಕೋ ಅಂತ ಅವನಿಗೆ ಹೇಳಿರಲ್ಲ. ಅವನ್ ಮುಂದೆ ಅಂದ್ರೆ ರಾವಣನಂತ ದುಷ್ಟನ್ ಮುಂದೆ ರಾಮಚಂದ್ರನ ದೂತನಾಗಿರೋ ನಾನೇನಕ್ ನಿಂತ್ಕೋಬೇಕು ಅಂತ ಅವನ್ ಬಾಲನೇ ಸುತ್ತಿ ಸುತ್ತಿ ಒಂದ್ 10 ಅಡಿ 12 ಅಡಿಯಷ್ಟು ಯೋಜನ ಸುತ್ತಿ ಅದ್ರ ಮೇಲೆ ಕೂತಿರ್ತಾನೆ ಹನುಮಂತ. ಅಂತ ಕಲೆಗಳನ್ನ ಅಂದ್ರೆ ಕೆತ್ತನೆ ಮಾಡಿರೋದು ಕಲ್ಲಲ್ಲಿ ನಾವು ಇವಾಗ್ಲೂ ನೋಡ್ತೀವಿ. ನಮ್ ಇದ್ರಲ್ಲೂನು ಇತಿಹಾಸ ಪುರಾಣಗಳಲ್ಲೂ ಉಲ್ಲೇಖ ಇದೆ ಹನುಮಂತ ಆ ರೀತಿ ಕೂತ್ಕೊಂಡಿರೋದು. ಅಷ್ಟು ದೊಡ್ಡ ಬಾಲಕ್ಕೆ, ಅಷ್ಟು ಅಡಿ ಉದ್ದ ಬೆಳಿತಿರೋ ಬಾಲಕ್ಕೆ ಬಟ್ಟೆ ಎಲ್ಲಿಂದ ಸಾಕಾಗ್ಬೇಕು. ಇವರೆಲ್ಲಾ ತಗೊಂಡು ಬಟ್ಟೆ ಸುತ್ತಿದ್ದಾರೆ, ಅವನು ಬಾಲ ಬೆಳೆಸ್ತಾ ಇದ್ದಾನೆ. ಆ ಬಾಲಕ್ಕೆ ಎಣ್ಣೆ ಎರಚ್ತಾರಂತೆ, ಅಂದ್ರೆ ಅದಕ್ ಬೆಂಕಿ ಕೊಡ್ಬೇಕಲ್ಲ, ಹಾಗಾಗಿ ಎಣ್ಣೆ ಎಲ್ಲಾ ಎರಚಿ ಬೆಂಕಿ ಕೊಟ್ರಂತೆ. ಅದಕ್ಕೆ ಹನುಮಂತ ಹೇಳ್ತಾನೆ, ನೀನ್ ಏನ್ ಬೆಂಕಿ ಕೊಟ್ಟಿಯಲ್ಲ ನನಗ್ ಏನು ತಾಗ್ತಿಲ್ಲ, ದೇಹಕ್ ನೋವು ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಒಂದ್ ಮನುಷ್ಯನ್ಗೆ ಮನ್ಸಿನ ಗಾಯ ಮಾಡ್ಬೇಕು, ಅಂದ್ರೆ ಮನ್ಸಿಗ್ ನೋವು ಆದ್ರೆ ಅವನು ಹೋಗ್ತಾನೆ, ಕುಂದುತ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಏನ್ ಮಾಡಕ್ಕೂನು ಏನು ಯೋಚನೆ ಮಾಡಲ್ಲ, ತುಂಬಾ ಶಕ್ತಿಹೀನ ಆಗ್ತಾನೆ. ಎಂತ ಬಲಿಷ್ಠ ಇರೋನು ಅವನ್ ಮನ್ಸಿಗೆ ಘಾಸಿ ಮಾಡಿದ್ರೆ ಹೋಗ್ತಾನೆ, ಶಕ್ತಿಹೀನ ಆಗ್ತಾನೆ. ಹಾಗಾಗಿ ನನ್ ದೇಹಕ್ ನೀನ್ ಏನ್ ಮಾಡ್ತಿದ್ಯಾ ಅದ್ ನಂಗ್ ಆಗಲ್ಲ ಅಂತ. ಯಾಕಂದ್ರೆ ಹನುಮಂತನಿಗೆ ಎಲ್ಲಾ ದೇವರಿಂದನೂ ವರ ಇರತ್ತೆ. ಯಾವಾಗ ಇಂದ್ರ ದೇವ್ರು ಅವನ್ ಮೇಲೆ ವಜ್ರಾಯುಧ ಪ್ರಹಾರ ಮಾಡಿ ಹನುಮಂತ ಕೆಳಗಡೆ ಬಿದ್ದು ವಾಯು ದೇವ್ರು ಅವನ ಎತ್ಕೊಂಡ್ ಹೋಗಿ ಒಂದ್ ಗುಹೆಯಲ್ಲಿ ಕೂತ್ಕೊಂಡಿರ್ತಾರೆ, ಅವಾಗ ಎಲ್ಲಾ ದೇವ್ರು ಬಂದು ಹನುಮಂತನಿಗೆ ಅಗ್ನಿಯಿಂದ, ನೀರಿಂದ, ಯಾವುದೇ ಅಸ್ತ್ರ ಶಸ್ತ್ರದಿಂದ, ಅವಾಗ ಬ್ರಹ್ಮದೇವ್ರು ವರ ಕೊಟ್ಟಿರ್ತಾರೆ ಬ್ರಹ್ಮಾಸ್ತ್ರದಿಂದನೂ ಅವನಿಗೇನು ಆಗಲ್ಲ ಅಂತ. ಆದ್ರೆ ಇಲ್ಲಿ ಅವ್ನ್ ಕಟ್ಟು ಬಿದ್ದಿದ್ದು ರಾವಣನ್ನ ನೋಡ್ಬೇಕಂತ. ಹಾಗಾಗಿ ಅಗ್ನಿಯಿಂದನೂ ಅವನಿಗೆ ಏನು ಆಗ್ತಿರಲ್ಲ, ಯಾವ್ದ್ರಿಂದನೂ ಏನು ಆಗ್ತಿರಲ್ಲ. ಈಗ ಅವನಿಗೆ ಬಾಲಕ್ ಬೆಂಕಿ ಕೊಟ್ಟಿದ್ದಾರಲ್ಲ, ಅವನ್ ಬಾಲ ಸುಡ್ತಿದೆ ಅಂತ ಇವರೆಲ್ಲಾ ಅನ್ಕೊಂಡು ಅಲ್ಲಿರೋ ಚಿಕ್ಕ ಮಕ್ಳು, ವಯಸ್ಸಾದವ್ರು, ಹೆಣ್ಮಕ್ಳು, ಗಂಡ್ಮಕ್ಳು ಎಲ್ರು ಈ ಕಪಿಗ್ ಸರಿ ಆಯ್ತು, ಎಲ್ಲಾ ನಮ್ ವನನ ನಾಶ ಮಾಡ್ದ, ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ದ, ರಾವಣನ ಮಗ ಏನವನು ಯುವರಾಜ ಆಗ್ಬೇಕಿತ್ತು ಅವನ ಸಂಹಾರ ಮಾಡ್ದ, ಈ ಕಪಿಗ್ ಸರಿ ಆಯ್ತು ಅಂತ ಎಲ್ಲಾ ಕುಣಿತಿರ್ತಾರಂತೆ. ಹನುಮಂತನಿಗೆ ಏನು ಆಗ್ತಿರಲ್ಲ. ಅವನ ಊರಲ್ಲೆಲ್ಲ ಅಂದ್ರೆ ಮೆರವಣಿಗೆ ಮಾಡ್ಕೊಂಡ್ ಬರ್ಬೇಕು ಅಂತ ಪೂರ್ತಿ ಲಂಕೆಯಲ್ಲಿ. ಹನುಮಂತ ಇವ್ರು ಸರಿಯಾದ ಯೋಚನೆನೇ ಮಾಡಿದ್ದಾರೆ. ರಾತ್ರಿ ಸಮಯದಲ್ಲಿ ನಾನು ಲಂಕೆನ ಸರಿಯಾಗಿ ನೋಡಕ್ ಆಗ್ಲಿಲ್ಲ, ಯಾಕಂದ್ರೆ ಕತ್ಲು, ಹಾಗೆ ಸೀತಾದೇವಿ ಎಲ್ಲಿದ್ದಾಳೆ ಅಂತ ಹುಡ್ಕೋದೊಂದ್ ಟೆನ್ಷನ್ ಇತ್ತಲ್ಲ, ಅದೊಂದ್ ಯೋಚನೆ ಇತ್ತಲ್ಲ, ಅವಾಗ ಸರಿ ನನ್ಗೆ ಲಂಕೆ ನೋಡಕ್ ಆಗ್ಲಿಲ್ಲ. ಇವಾಗ ಹೆಂಗೂ ಬಾಲಕ್ ಬೆಂಕಿ ಕೊಟ್ಟಿದ್ದಾರೆ, ಎಲ್ಲಾ ಕಡೆ ಬೆಳಕ್ ಬರ್ತಿದೆ, ಇವಾಗ ಲಂಕೆನ ಸರಿ ನೋಡ್ಬೋದು ಅಂತ ಈ ಮನೆಯಿಂದ ಆ ಮನೆಗೆ, ಆ ಮನೆಯಿಂದ ಈ ಮನೆಗೆ. ಮೊದ್ಲು ಅವನೇನ್ ಮೆರವಣಿಗೆ ಮಾಡ್ಬೇಕು ಅಂತ ಗಾಡಿಯಲ್ಲಿ ಅಂದ್ರೆ ರಥದಲ್ಲಿ ಕೂರ್ಸ್ಕೊಂಡು ಕರ್ಕೊಂಡ್ ಹೋಗ್ತಿರ್ತಾರೆ, ಅಲ್ಲಿಂದ ಚಂಗ್ ಅಂತ ಮೇಲಕ್ ಹಾರ್ತಾನಂತೆ ಹನುಮಂತ. ಎಲ್ಲ ಒಂದ್ ನಿಮಿಷ ಕಣ್ಣು ಬಾಯಿ ಬಿಟ್ಕೊಂಡು ಮತ್ತೆ ಕಪಿ ಏನೋ ಮಾಡತ್ತೆ, ಬಾಲಕ್ ಬೇರೆ ಬೆಂಕಿ ಕೊಟ್ಟಿದೀವಿ ಅಂತ. ಯಾಕಂದ್ರೆ ರಾವಣನ ಅರಮನೆ ಇದ್ದಿದ್ದು ಪೂರ್ತಿ ಬಂಗಾರದ ಅರಮನೆ ಇದ್ದಿದ್ದು, ಬೆಂಕಿಗೆ ಬಂಗಾರ ಕರಗದೆ ಇರತ್ತ. ಹಾಗಾಗಿ ಅವನು ಚಂಗಂತ ಮೇಲ್ ಹಾರಿ ಗರ 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 ಸುತ್ಕೊಂಡ್ ಬಂದು ಈ ಮನೆಯಿಂದ ಆ ಮನೆ, ಆ ಮನೆಯಿಂದ ಈ ಮನೆಗಾನೆ ಎಲ್ರೂ ಬಟ್ಟೆ ತಂದ್ ಕೊಟ್ಟಿದಾರಲ್ಲ ಅವ್ನ್ ಬಾಲ ಸುಡೋಕೆ. ಇವಾಗ ಪ್ರಸಾದ ವಾಪಸ್, ಅದೇ ಹೇಳುದು, ನಾವ್ ದೇವರ್ಗೆ ಏನ್ ಕೊಡ್ತೀವಿ ಅದನ್ನ ಅವ್ನ್ ವಾಪಸ್ ಮಾಡ್ತಾನೆ. ನಾವೇನು ಮನುಷ್ಯರ ಜೊತೆ ಅಂದ್ರೆ ಬೇರೆದವ್ರ ಜೊತೆ ಹೇಗ್ ವರ್ತನೆ ಮಾಡ್ತೀವಿ ಅದು ನಮ್ಗೆ ಪ್ರತಿಕ್ರಿಯಾಗಿ ವಾಪಸ್ ಬರತ್ತೆ. ಪ್ರೀತಿ ಕೊಟ್ರೆ ಪ್ರೀತಿ, ದುಃಖ ಕೊಟ್ರೆ ದುಃಖ, ನೋವು ಸಂಕಟ ಕೊಟ್ರೆ ನೋವು ಸಂಕಟ, ಎಲ್ಲ ರಿಟರ್ನ್. ಎಲ್ರು ಅವನಿಗೆ ಬಟ್ಟೆ ತಂದ್ ಕೊಟ್ಟಿರಲ್ಲ ಅವ್ನ್ ಬಾಲ ಸುಡೋಕೆ, ಇವಾಗ ವಾಪಸ್ ತಗೊಳ್ಳಿ ಅಂತ ಎಲ್ಲರ ಮನೆಗೆ ಬೆಂಕಿ ಇಡ್ತಾ ಬಂದಂತೆ. ವಿಭೀಷಣನ ಒಬ್ಬನ್ ಮನೆಗ್ ಬಿಟ್ಟು
ಎಲ್ಲರ ಮನೆಗೂ ಬೆಂಕಿ ಇಡ್ತಾ ಬರ್ತಾನಂತೆ. ಬಂದು ಸಮುದ್ರದಲ್ಲಿ ಆ ಬಾಲನ ಎದ್ದಿ ಇವಾಗ ಪೂರ್ತಿ ಲಂಕೆನೆ ಹತ್ಕೊಂಡು ಬರುತ್ತಿದೆ. ಅವನ ತರ್ಲೆ ಚೇಷ್ಟೆ ಎಲ್ಲ ನೋಡ್ತಾ ರಾವಣ ಇಂದ್ರಜಿತು ಅವನ ಅರಮನೆಯಲ್ಲಿ ಮೇಲ್ಗಡೆ ನಿಂತ್ಕೊಂಡು ಲಂಕೆ ಸುಡೋದು ನೋಡ್ತಿದ್ದಾರಂತೆ. ನಮ್ಗಾದ್ರೆ ಎರಡೇ ಕಣ್ಣು ಸಾಮಾನ್ಯ ಮನುಷ್ಯರಿಗೆ, ರಾವಣನಿಗೆ 20 ಕಣ್ಣಿಂದ ನೋಡ್ತಿದ್ದಾನಂತೆ. 10 ತಲೆ 20 ಕಣ್ಣಿಂದ, 20 ಕಣ್ಣು ಕೆಂಡ ಮಂಡಲ ಆಗಿ ಕೆಂಪಾಗಿ ಕೋಪದಿಂದ ಏನೂ ಮಾಡಕ್ಕಾಗ್ದೆ ಅಸಹಾಯಕತೆಯಿಂದ ಅವನ್ ಕಣ್ಣೆಲ್ಲ ಕೆಂಪಾಗಿ ಕೋಪ ಕ್ರೋಧ ಎಲ್ಲ ಬಂದು ಅದನ್ನೆಲ್ಲ ತಡ್ಕೊಂಡ್ ನಿಂತಿದ್ದಾನಂತೆ. ಅಷ್ಟು ದೊಡ್ಡ ಲಂಕೆನ ಅವ್ನ್ ಹೆಂಗೆ ಹತ್ಕೊಂಡು ಉರಿಯೋದ್ನ ಶಾಂತಿ ಮಾಡ್ಬೇಕು? ಇಡೀ ರಾಜ್ಯಕ್ಕೆ ಬೆಂಕಿ ಬಿದ್ರೆ ಹೆಂಗೆ? ಹನುಮಂತ ಸೀದಾ ಹೋಗಿ ಸಮುದ್ರದಲ್ಲಿ ಅವನ್ ಬಾಲನ ಎದ್ದಿ ಆ ಉರಿತಿರೋ ಬೆಂಕಿನ ನಂದಿಸಿ ಸೀತಾದೇವಿ ಹತ್ರ ಬರ್ತಾನಂತೆ. ಯಾಕಂದ್ರೆ ಇಲ್ಲಿರೋ ರಾಕ್ಷಸರೆಲ್ಲ ಸೀತಾದೇವಿಗ್ ಭಯ ಪಡಿಸ್ಬಿಟ್ಟಿದ್ದಾರೆ. ನಿನ್ ಕಡೆ ಬಂದಿದ್ದಲ್ಲ ವಾನರ ಕಪಿ, ನಿನ್ನ ಮಾತಾಡ್ಸ್ತಿದ್ದಲ್ಲ, ನೀ ಅವನ್ ಜೊತೆ ಮಾತಾಡ್ತಿಲ್ಲ, ಅವನ್ ಬಾಲಕ್ ಬೆಂಕಿ ಕೊಟ್ಟಿದ್ದಾರೆ, ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ ಸೀತಾದೇವಿನ ಭಯ ಪಡಿಸಿದ್ದಾರೆ. ಅದಕ್ಕೆ ಸೀತಾದೇವಿ ಯೋಚನೆ ಅಂದ್ರೆ ಹನುಮಂತನಿಗೆ ಏನಾದ್ರು ಆದ್ರೆ ನನ್ ಸಂದೇಶನ ಹೋಗಿ ರಾಮಂಗ್ ಯಾರ್ ತಿಳ್ಸೋದು, ರಾಮ ಲಕ್ಷ್ಮಣ ಹೆಂಗ್ ಬಂದು ರಾವಣನ ಸಂಹಾರ ಮಾಡಿ ನನ್ ಕರ್ಕೊಂಡು ಹೋಗ್ತಾರೆ, ಇದೆಲ್ಲ ಯೋಚನೆ ಸೀತೆಗೆ. ಹಾಗಾಗಿ ಹನುಮಂತ ಸೀತಾದೇವಿ ಹೆಂಗಿದ್ದಾಳೆ ಅಂತ ನೋಡ್ಕೊಂಡು ಹೋಗ್ಬೇಕಲ್ಲ, ಇವನ್ ಬೇರೆ ಎಲ್ಲಾ ಕಡೆ ಇವಾಗ ಬೆಂಕಿ ಕೊಟ್ಟಿದ್ದಾನೆ. ಬರ್ತಾನಂತೆ ಸೀತಾದೇವಿ ಹತ್ರ ಬಂದು ಅವಳ ಕ್ಷೇಮನ ಕೇಳ್ಕೊಂಡು ಅವಳಿಗೆ ಸಮಾಧಾನ ಮಾಡಿ, ನಂಗೇನು ಆಗಿಲ್ಲ, ಆದಷ್ಟು ಬೇಗ ರಾಮಚಂದ್ರ ಲಕ್ಷ್ಮಣ ಹಾಗೆ ವಾನರ ಸೈನ್ಯದೊಂದಿಗೆ ನಾವ್ ಇಲ್ಲಿಗೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀವಿ ತಾಯಿ, ಯೋಚನೆ ಮಾಡ್ಬೇಡ ಅಂತ. ಅಷ್ಟು 10 ತಿಂಗಳು 11 ತಿಂಗಳು ಆದ್ಮೇಲೆ ಸೀತಾದೇವಿಗೆ ಸಂತೋಷ ಖುಷಿ ವಿಷಯನ ಹೇಳಿರೋದು, ಖುಷಿ ಪಡಿಸಿರೋದು ಹನುಮಂತ. ಹುಟ್ಟದಾಗಿಂದ ದುಃಖನೇ ನೋಡಿಲ್ಲ, ಬೇರೆಯವ್ರಿಗೆ ಕಷ್ಟ ಕೊಟ್ಟು ಬೇರೆದವ್ರ ದುಃಖನೇ ಸಂತೋಷ ಅಂತ ಬದುಕ್ತಿರೋ ರಾವಣನಿಗೆ ಮೊದಲನೇ ಸಾರಿ ಅಳಿಸಿದ್ದು ಹನುಮಂತ. ಹಾಗೆ ಸೀತಾದೇವಿಗೆ ಸಮಾಧಾನ ಮಾಡಿ ಚಂಗಂತ ಆಕಾಶಕ್ಕೆ ಹಾರಿ ಸಮುದ್ರ ಮಾರ್ಗದಿಂದ ಮತ್ತೆ ದಕ್ಷಿಣದ ಕಡೆ ಉತ್ತರದ ಕಡೆಗೆ ಹೋಗ್ತಾರಂತೆ. ಅಂದ್ರೆ ಎಲ್ಲಿ ವಾನರೆಲ್ಲ ಇರ್ತಾರೆ ಆ ಕಡೆ ಹೋಗ್ತಾರಂತೆ. ಅಲ್ಲಿ ಅವನ್ ಬರೋದು ವಾನರೆಲ್ಲ ಇವಾಗ ಯೋಚನೆ ಮಾಡ್ತಾ ಹನುಮಂತ ಯಾವ ರೀತಿ ಹೋದ, ಅಲ್ಲಿ ಏನಾಯ್ತು, ಮರಳಿ ಯಾವಾಗ ಬರ್ತಾನಂತೆ, ಎಲ್ಲ ಸಪ್ಪೆ ಮುಖ ಹಾಕೊಂಡ್ ಕೂತಿದ್ರಂತೆ. ಹನುಮಂತ ಸಮೀಪ ಬರ್ತಾ ಬರ್ತಾ ದೊಡ್ಡದಾಗಿ ಗರ್ಜನೆ ಮಾಡ್ತಾನಂತೆ. ಅಂದ್ರೆ ಎಲ್ಲಾ ವಾನರಿಗೂ ಕೇಳಿಸ್ಲಿ ನಾನ್ ಬರ್ತಿದ್ದೀನಿ ಅಂತ. ಎಲ್ರು ಸಂತೋಷ ಆಗ್ತಾರಂತೆ. ಜಾಂಬವಂತ ಹನುಮಂತನ್ ಗರ್ಜನೆ ಕೇಳಿಸ್ಕೊಂಡು ದೂರದಿಂದ ಹನುಮಂತ ಬರೋದ್ನ ನೋಡ್ಬಿಟ್ಟು ಹೇಳ್ತಾನಂತೆ ಎಲ್ಲಾ ವಾನರಿಗೂ, ಖಂಡಿತವಾಗ್ಲು ಹನುಮಂತ ಎಲ್ಲಾ ಕಾರ್ಯನ ಸಿದ್ಧಿ ಮಾಡ್ಕೊಂಡ್ ಬಂದಿದ್ದಾನೆ, ಸೀತಾದೇವಿನ ಕಂಡೇ ಬಂದಿದ್ದಾನೆ ಹನುಮಂತ, ಇದ್ರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ ಅಂತ. ಅಂದ್ರೆ ಅಷ್ಟು ಖುಷಿ ಜಾಂಬವಂತ ಎಲ್ಲಾ ವಾನರಿಗೆ ಹೇಳ್ತಾನಂತೆ. ಹನುಮಂತ ಒಂದ್ ರಾತ್ರಿಯಲ್ಲಿ ಇಷ್ಟೆಲ್ಲಾ ಮಾಡಿದ್ದು, ಈ ಲಂಕೆಯಿಂದ ಈ ಕಡೆಯಿಂದ ಲಂಕೆಗೆ ಹಾರಿದ್ದು ಸಮುದ್ರದಿಂದ, ಅಲ್ಲಿ ಸೀತಾದೇವಿನ ಕಂಡು ಅವಳಿಗೆಲ್ಲಾ ಸಮಾಚಾರನು ತಿಳಿಸಿ ಅವಳಿಗೆ ಸಮಾಧಾನ ವ್ಯಕ್ತಪಡಿಸಿ ಅವಳು ಕೊಟ್ಟಿರುವಂತ ಚೂಡಾಮಣಿನ ತಗೊಂಡು ಎಲ್ಲಾ ರಾಕ್ಷಸರನ್ನ ಸಂಹಾರ ಮಾಡಿ ಲಂಕಾ ದಹನ ಮಾಡಿ ಮತ್ತೆ ಸೂರ್ಯೋದಯ ಆಗೋಷ್ಟ್ರಲ್ಲಿ ಲಂಕೆಯಿಂದ ವಾಪಸ್ ಈ ಕಡೆ ಹಾರಿದ್ದು ಉತ್ತರದ ಕಡೆಗೆ. ಎಲ್ಲ ಬಂದು ಸೇರ್ತಾರಂತೆ, ಹನುಮಂತ ಬಂದು ಸೇರ್ತಾರಂತೆ ಎಲ್ಲಾ ವಾನರನ್ನ. ಎಲ್ಲಾ ವಾನರು ಪ್ರಶ್ನೆ ಮೇಲೆ ಪ್ರಶ್ನೆ, ಇವಾಗ ಫುಲ್ ಖುಷಿ, ಯಾಕಂದ್ರೆ ನಿರಾಶರಾಗಿ ಕೂತ್ಕೊಂಡ್ ಬಿಟ್ಟಿದ್ರು ಅವ್ರು. ಇನ್ ನಮ್ ಕತೆ ಮುಗೀತು, ಹನುಮಂತ ಯಾವಾಗ ಬರ್ತಾನೋ ಏನೋ, ಹೋಗಿ ಮುಟ್ಟಿದ್ನೋ ಇಲ್ಲೋ, ಅದು ಬೇರೆ ರಾಕ್ಷಸರ ರಾಜ್ಯ, ಅಲ್ಲಿ ಹೆಂಗ್ ಹನುಮಂತ ಹೋಗಿ ಸೇರಿದ, ಹೆಂಗ್ ಬರ್ತಾನೆ ಅನ್ನೋದ್ ಎಲ್ಲಾ ಯೋಚನೆದಲ್ಲಿ ನಿರಾಶರಾಗಿ ಕೂತಿದ್ರು. ಹನುಮಂತ ಬಂದ ತಕ್ಷಣ ಎಲ್ಲರಿಗೂ ಖುಷಿ. ಎಲ್ರು ಒಂದಾದ್ಮೇಲೆ ಒಂದು ಪ್ರಶ್ನೆ ಮಾಡ್ತಾರಂತೆ. ಸೀತಾದೇವಿನ ಕಂಡ್ಯಾ, ಲಂಕೆ ಹೆಂಗಿದೆ, ರಾವಣನ್ ನೋಡಿದ್ಯಾ, ಅಲ್ಲಿ ರಾಕ್ಷಸರು ಹೆಂಗಿದ್ದಾರೆ, ಎಲ್ರು ತಡವರ್ಸಿ ಕೇಳ್ತಿರ್ತಾರಲ್ಲ. ಇವಾಗ ಹೆಂಗೆ ಒಂದ್ ತಾಯಿ ಮಗುನ ಮನೇಲಿ ಬಿಟ್ಟು ಎಲ್ಲೋ ಒಂದ್ 4 ಗಂಟೆ ಹೋಗಿ ವಾಪಸ್ ಬಂದ್ಮೇಲೆ ಅದ್ ಹೆಂಗ್ ಇದು ಮಾಡತ್ತೆ, ಸಂಕಟ ವ್ಯಕ್ತಪಡಿಸತ್ತೆ, ಸಂತೋಷ ವ್ಯಕ್ತಪಡಿಸತ್ತೆ ತಾಯಿ ನೋಡಿದ್ಮೇಲೆ, ಹಂಗೆ ಎಲ್ರು ಹೆಂಗಿದ್ದಾಳೆ ಸೀತಾದೇವಿ, ಏನಂತ ಹೇಳಿದ್ಲು, ಎಲ್ಲಾ ಕೇಳ್ತಿದ್ದಾರೆ. ಎಲ್ಲಾನು ಹನುಮಂತ ವಿಸ್ತಾರವಾಗಿ ಹೇಳ್ತಾನಂತೆ. ಎಲ್ಲರ ಪರವಾಗಿ ಜಾಂಬವಂತ ಹೋಗಿ ಹನುಮಂತನಿಗೆ ಕೈ ಮುಗಿದು, ನಮ್ಮೆಲ್ಲರನ್ನು ನೀನು ಇವತ್ತು ಪ್ರಾಣ ರಕ್ಷಣೆ ಮಾಡಿದ್ಯಾ, ಇಲ್ಲಾಂದ್ರೆ ಸುಗ್ರೀವನಿಂದ ನಾವೆಲ್ಲರೂ ಶಿಕ್ಷೆಗೊಳಗಾಗಿ ಪ್ರಾಣ ಬಿಡ್ಬೇಕಿತ್ತು, ಎಲ್ಲರ ಪರವಾಗಿ ನಾನ್ ಕೃತಜ್ಞತೆನ ಸಲ್ಲಿಸ್ತಿದ್ದೀನಿ ಅಂತ ಜಾಂಬವಂತ ಎಲ್ಲರ ಪರವಾಗಿ ಹನುಮಂತನಿಗೆ ನಮಸ್ಕಾರ ಮಾಡ್ತಾನಂತೆ. ಈಗ ಎಲ್ರು ಸುಗ್ರೀವನಿಗೆ ಹೋಗಿ ರಾಮಚಂದ್ರಗೆ ಲಕ್ಷ್ಮಣನಿಗೆ ವಿಷ ತಲುಪಿಸ್ಬೇಕಲ್ಲ, ಹಾರ್ಕೊಂಡ್
ಹೋಗ್ತಿರ್ತಾರಂತೆ. ಅಲ್ಲಿ ಮಧ್ಯೆ ಮಧುವನ ಅನ್ನೋದು ಒಂದು ಏನು ಅದು ಸುಗ್ರೀವನಿಗೆ ಸೇರಿರುವಂತ ವನ. ಮಧುವನ ಅಂದ್ರೆ ಜೇನುತುಪ್ಪ, ಸಿಹಿಯಾದ ಕಂದ ಮೂಲಗಳು, ಜೇನುತುಪ್ಪ ಎಲ್ಲಾ ಸಿಗುವಂತ ವನ. ಎಲ್ಲಾ ವಾನರು ಹನುಮಂತನಿಗೆ ಅಂಗದನಿಗೆ ಕೇಳ್ತಾರಂತೆ, ಇಲ್ಲಿ ನಾವು ಸ್ವಲ್ಪ ಮಧು ಕುಡ್ದು ಹೋಗೋಣ. ಯಾಕಂದ್ರೆ ಸಕ್ಸೆಸ್ ಪಾರ್ಟಿ ಅಂತ ನಾವ್ ಹೇಳ್ತೀವಲ್ಲ, ಏನಾದ್ರು ಕೆಲಸ ಸಕ್ಸೆಸ್ ಆದ್ರೆ ಸಕ್ಸೆಸ್ ಪಾರ್ಟಿ ಸೆಲೆಬ್ರೇಷನ್ ಅಂತ. ಆ ರೀತಿ ವಾನರೆಲ್ಲ ಕಾರ್ಯ ಸಿದ್ಧಿ ಮಾಡಿದ್ದು ಹನುಮಂತ, ಆದ್ರೆ ಎಲ್ಲರ ಪರವಾಗಿ ಮಾಡಿದ್ದಲ್ಲ. ಹಾಗಾಗಿ ಖುಷಿಗೆ ಸರಿ ಅಂತ ಅಂಗದ ಹನುಮಂತ ಹೇಳ್ತಾರೆ. ಅಲ್ಲಿ ಒಬ್ಬ ವಾನರ ಆ ಕಾಡನ್ನ ಅಂದ್ರೆ ಆ ವನನ ಕಾಯ್ತಿರ್ತಾನೆ, ಮಧುವರ್ಣನ. ಅವನ ಹೆಸರು ದದಿಮುಖ ಅಂತ. ಅವನು ಸುಗ್ರೀವನ್ ಆದ್ಮೇಲೆ ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಆ ವನದಲ್ಲಿ. ಅವನ್ ತಡೆಯಕ್ ಬರ್ತಾನಂತೆ, ಅವನ ಬಡಿದು ಓಡಿಸ್ತಾರೆ. ಎಲ್ಲಾ ಜೇನುತುಪ್ಪನ ಕುಡಿದು ಅಲ್ಲಿ ಸಿಗುವಂತ ಸಿಹಿಯಾದ ಕಂದ ಮೂಲ ಫಲಗಳನ್ನ ತಿಂತ ಖುಷಿಯಲ್ಲಿ ಕುಣಿತಿರ್ತಾರಂತೆ. ಈ ದದ್ದಿಮುಖ ಅನ್ನೋ ಕಾಯ್ತಿರ್ತಾನೆ ಕಾವಲ್ಗಾರ ಏನಿರ್ತಾನೆ, ಅವನು ಬೇರೆ 3-4 ಜನ ವಾನರ್ ಜೊತೆ ಅಂದ್ರೆ ಕಾವಲ್ಗಾರರ ಜೊತೆ ಹಾರ್ಕೊಂಡ್ ಹೋಗಿ ಸುಗ್ರೀವನಿಗೆ ಹೇಳ್ತಾನಂತೆ, ವಾನರೆಲ್ಲ ಬಂದು ವನನ ನಾಶ ಮಾಡ್ತಿದ್ದಾರೆ, ಅಂದ್ರೆ ಹಾಳ್ ಮಾಡ್ತಿದ್ದಾರೆ, ಎಲ್ಲಾನು ತಿಂತಿದ್ದಾರೆ, ಎಲ್ಲಾ ಅಲ್ಲಿ ಸಿಗುವಂತ ಮಧುನ ಕುಡಿತಿದ್ದಾರೆ ಅಂತ ಎಲ್ಲಾ ಹೇಳ್ತಾನಂತೆ. ಅದಕ್ಕೆ ಸುಗ್ರೀವ ಕೇಳ್ತಾನಂತ, ಹೌದಾ, ನಾನ್ 1 ತಿಂಗಳು ಗಡುವು ಕೊಟ್ಟಿದ್ದೆ, ಅದ್ ಮುಗಿದು ತುಂಬಾ ದಿನ ಆದ್ರೂ ಇವ್ರು ಇನ್ನೂ ಮರಳಿ ಬಂದಿಲ್ಲ, ಅಲ್ಲಿ ಇಷ್ಟೆಲ್ಲಾ ಮಾಡ್ತಿದಾರ ಅಂತ. ಸುಗ್ರೀವನಿಗೆ ತಕ್ಷಣ ಫ್ಲಾಶ್ ಆಗೋದಂತೀವಲ್ಲ, ಆ ರೀತಿ ಫ್ಲಾಶ್ ಆಗತ್ತಂತೆ. ಕೇಳ್ತಾನಂತೆ ಯಾರ್ಯಾರಿದ್ದಾರೆ ಅಂತ. ಅಂಗದ, ಹನುಮಂತ, ಜಾಂಬವಂತ ಎಲ್ರು ಇದ್ದಾರೆ, ಎಲ್ಲಾ ವಾನರು ಇದ್ದಾರೆ ಅಂತ. ಹಾಗಾದ್ರೆ ಖಂಡಿತವಾಗ್ಲೂ ಅವರು ಕಾರ್ಯನ ಸಾಧಿಸ್ಕೊಂಡ್ ಬಂದೇನೆ ಈ ರೀತಿ ಮಾಡ್ತಿದ್ದಾರೆ ಅಂತ ರಾಮನಿಗೆ ಲಕ್ಷ್ಮಣನಿಗೆ ಹೇಳ್ತಾರಂತೆ. ಖಂಡಿತವಾಗ್ಲೂ ಹನುಮಂತ ಕಾರ್ಯ ಸಾಧಿಸ್ಕೊಂಡೇ ಬಂದಿರ್ತಾನೆ. ಅಂದ್ರೆ ಬೇರೆ ಯಾರ ಹೆಸರು ತಗೊಳಲ್ಲ ಸುಗ್ರೀವ, ಹನುಮಂತನ ಹೆಸರೇ ತಗೋತಾನೆ. ಖಂಡಿತವಾಗ್ಲೂ ಹನುಮಂತ ಕಾರ್ಯ ಸಾಧಿಸ್ಕೊಂಡೇ ಬಂದಿದ್ದಾನೆ. ಹಾಗಾಗಿ ಅವ್ರ ಖುಷಿಯಲ್ಲಿ ಈ ರೀತಿ ಆಚರಣೆ ಮಾಡ್ತಿದ್ದಾರೆ. ಸೀತಾದೇವಿನ ಅವನ್ನ ಖಂಡಿತವಾಗ್ಲೂ ನೋಡ್ಕೊಂಡೇ ಬಂದಿರ್ತಾನೆ ಅಂತ ಹೋಗಿ ಹೇಳುವಂತ ದದಿಮುಖನ್ಗೆ ಸಂದೇಶ ಕಳಿಸ್ತಾರಂತೆ. ಅವ್ರಿಗೆ ಏನು ಮಾಡ್ಬೇಡ, ಅವ್ರು ಏನ್ ಕುಡಿತಾರೆ ಏನ್ ತಿಂತಾರೆ ಅದಕ್ಕೆಲ್ಲ ಬಿಡು, ಆದಷ್ಟು ಬೇಗ ಸುಗ್ರೀವನ್ನ ರಾಮಚಂದ್ರನ ಭೇಟಿ ಆಗ್ಬೇಕು, ಕಾಯ್ತಿದ್ದಾರೆ ಅಂತ ಹೋಗಿ ಹೇಳುವಂತ ಅವನ ಹತ್ರ ಸಂದೇಶನ ಹೇಳಿ ಕಳಿಸ್ತಾರೆ. ದದಿಮುಖ ಹೋಗಿ ಅಂಗದನ ಹತ್ರ ಕ್ಷಮೆ ಕೇಳಿ ಹೇಳ್ತಾನಂತೆ, ಸುಗ್ರೀವ ರಾಜರು ಒಡೆಯರು ಕಾಯ್ತಿದ್ದಾರೆ ಅಂತ. ಎಲ್ಲ ಬರ್ತಾರಂತೆ. ರಾಮ ಕೇಳ್ತಾನಂತೆ, ಸೀತೆನ್ ಕಂಡ್ರ, ಲಂಕೆಗ್ ಹೋಗಿದ್ರ ಅಂತ. ಈಗ ಎಲ್ಲಾ ವಾನರು ಅಂದ್ರೆ ಹನುಮಂತ ಏನ್ ಕತೆ ಹೇಳಿರ್ತಾನೆ ಅವರಿಗೆ, ಲಂಕೆ ಯಾವ ರೀತಿ ಇದೆ, ಅಲ್ಲಿರುವಂತ ರಾಕ್ಷಸರು ಹೆಂಗಿದ್ದಾರೆ ಅದನ್ನೆಲ್ಲಾ ವಿಸ್ತಾರವಾಗಿ ಎಲ್ಲಾ ವಾನರು ಹೇಳ್ತಾರಂತೆ. ಲಂಕೆ ಹಂಗಿದೆ, ರಾವಣನ್ ರಾಜ ಹಿಂಗಿದೆ, ಅರಮನೆ ಹಂಗಿದೆ, ಆಸ್ಥಾನ ಹಿಂಗಿದೆ, ಇಷ್ಟು ಜನ ಮಂತ್ರಿಗಳು, ಅವನ್ ಮಗ ಇವನು, ಎಲ್ಲಾ ಈ ರೀತಿ ಹೇಳ್ತಿರ್ತಾರಂತೆ. ಆಗ ಮತ್ತೆ ರಾಮ ಕೇಳ್ತಾನಂತ, ಸೀತೆನ್ ಕಂಡ್ರ, ಸೀತೆ ಏನ್ ಹೇಳಿದ್ಲು ಅಂತ. ಇದನ್ ಯಾರಿಗೂ ಹನುಮಂತ ಹೇಳಿಲ್ಲ. ಯಾಕಂದ್ರೆ ಸೀತಾ ಸಂದೇಶನ ರಾಮನ್ ಚಂದ್ರನ್ ಮಾತ್ರ ಹೇಳ್ಬೇಕು. ಎಲ್ಲರಿಗೂ ಹೇಳಿದ್ರೆ ಹನುಮಂತ ಅವನ್ ಕೆಲ್ಸನ ಪೂರ್ತಿ ಮಾಡಿರೋ ತರ ಆಗಲ್ಲ. ಹಾಗಾಗಿ ಅಂದ್ರೆ ಮೊದ್ಲು ರಾಮನಿಗೆ ಹೇಳ್ಬೇಕು. ಇವಾಗ ನಮ್ಗೆ ಏನಾದ್ರು ಒಂದ್ ಖುಷಿ ಆಗಿರೋ ವಿಷಯನ ನಾವು ನಮ್ ಲಿಸ್ಟ್ ಅಲ್ಲಿ ಅಂದ್ರೆ ನಮ್ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಯಾರಿರ್ತಾರೆ ಅವ್ರಿಗೆ ಹೇಳ್ತೀವಿ. ಸೀತಾದೇವಿ ಸಂದೇಶನ ರಾಮಚಂದ್ರನ್ಗೆ ಹೇಳಿದ್ರೇನೆ ಯೋಗ್ಯ. ಹಾಗಾಗಿ ಅವನ್ ಅದನ್ನ ಕಪಿಗಳಿಗೆ, ವಾನರರಿಗೆ ಹೇಳಿರಲ್ಲ. ಈಗ ಎಲ್ರು ಹನುಮಂತನ್ ಕೇಳ್ತಾರೆ, ಏನ್ ಹೇಳಿದ್ಲು ಸೀತಾದೇವಿ, ಹೇಳ್ಬಾ ಮುಂದೆ ರಾಮನಿಗೆ ಅಂತ. ಅಂದ್ರೆ ಇಲ್ಲಿವರೆಗೂ ರಾಮ ಏನ್ ಕೇಳಿರು ಇವ್ರೇ ಹಾರ್ಕೊಂಡೋಗಿ ಇವ್ರೇ ನೋಡಿರೋ ತರ ಕಥೆನ ಹೇಳ್ತಿದ್ರು. ಈಗ ಈ ಕಥೆ ಇವ್ರಿಗೆ ಗೊತ್ತಿಲ್ಲಲ್ಲ. ಹಾಗಾಗಿ ಹನುಮಂತನನ್ನ ಮುಂದೆ ಕರೀತಾರಂತೆ. ಹನುಮಂತ ಸೀತಾದೇವಿ ಕೊಟ್ಟಿರುವಂತಹ ಚೂಡಾಮಣಿ ಏನಿದೆ ಅದನ್ನ ತಗೊಂಡು ಹೋಗಿ ರಾಮನ ಪಾದದ ಹತ್ರ ಇಡ್ತಾರಂತೆ. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು. ರಾಮಚಂದ್ರ ಕೊಟ್ಟಿರುವಂತ ರಾಮ ಅಂತ ಬರ್ತಿರುವಂತ ಆ ಮುದ್ರೆನ, ಅಂದ್ರೆ ಆ ಉಂಗುರ ಇರುವಂತ ಮುದ್ರೆನ ಹನುಮಂತ ಹೋಗಿ ಸೀತಾದೇವಿಯ ಕೈಯಲ್ಲಿಟ್ಟ, ಕಾಲಲ್ಲಿ ಇಡ್ಲಿಲ್ಲ, ಕೈಗೆ ಕೊಟ್ಟ. ಯಾಕಂದ್ರೆ ರಾಮನ ಅಭಯ ಹಸ್ತ ಯಾವಾಗ್ಲೂ ನಿನ್ ಜೊತೆ ಇರತ್ತೆ ಅಂತ. ಸೀತಾದೇವಿ ಕೊಟ್ಟಿರುವಂತ ಚೂಡಾಮಣಿನ ತಂದು ರಾಮಚಂದ್ರನ ಕಾಲತ್ರ ಇಟ್ಟ. ಯಾಕಂದ್ರೆ ಸೀತಾದೇವಿ ತಲೆ ಅಂದ್ರೆ ಯಾವಾಗ್ಲೂ ಅವಳ ತಲೆನ ಬಾಗಿಸ್ಕೊಂಡು ರಾಮಚಂದ್ರನ ಪಾದದ ಹತ್ರನೇ ನಮಸ್ಕಾರ ಮಾಡ್ಕೊಂಡು ಇರ್ತಾಳೆ ಅಂತ. ಅಂದ್ರೆ ಅದರ ಅರ್ಥ ಏನಂದ್ರೆ ಅವಳು ಬೇರೆ ಏನೋ ಕೊಡ್ಬೋದಿತ್ತು, ಬಳೆ ಕೊಡ್ಬೋದಿತ್ತು, ಓಲೆ ಕೊಡ್ಬೋದಿತ್ತು, ಕತ್ತಲ್ಲಿರುವಂತ ಒಂದು ನಕ್ಲೇಸ್ ಕೊಡ್ಬೋದಿತ್ತು, ಏನೋ ಕೊಡ್ಬೋದಿತ್ತು. ಅವ್ಳ ಚೂಡಾಮಣಿ ನೆತ್ತಿ ಬೊಟ್ಟನ್ನೇ ಏನಕ್ ಕೊಟ್ಟಿದಂದ್ರೆ ನನ್ ತಲೆ ಯಾವಾಗ್ಲೂ ರಾಮಚಂದ್ರನಿಗೆ ಬಾಗಿರತ್ತೆ ಅಂತ. ಇವ್ನ್ ಏನಕ್ ಹೋಗಿ ಕೈಯಲ್ಲೇ ಕೊಟ್ಟ ಹನುಮಂತ ಅಂದ್ರೆ ರಾಮನ ಅಭಯ ಹಸ್ತ ಯಾವಾಗ್ಲೂ ನಿನ್ ಜೊತೆಯಾಗೆ ಇರತ್ತೆ ತಾಯಿ ಅಂತ ಹೇಳಕ್ಕೆ. ಎರಡೂ ದಿಕ್ಕಿಗೆ ರಾಮನಿಗೆ ಹಾಗೆ ಸೀತಾದೇವಿ ಇರುವಂತ ದಕ್ಷಿಣ ದಿಕ್ಕಿಗೆ ನಮಸ್ಕಾರ ಮಾಡಿ ಆ ಚೂಡಾಮಣಿನ
ರಾಮಚಂದ್ರನ ಪಾದದ ಹತ್ರ ಹನುಮಂತ ಇರ್ತಾನೆ. ಹಾಗೆ ಅವಳು ಏನು ಕತೆ ಹೇಳಿರ್ತಾಳೆ ಚಿತ್ರಕೂಟದಲ್ಲಿ ನಡೆದಿರುವಂತ ಕತೆ, ಆ ಕತೆನ ಹೇಳ್ತಾನೆ. ರಾಮನಿಗೆ ತುಂಬಾ ಸಂತೋಷ ಆಗತ್ತೆ. ಕೇಳ್ತಾನಂತೆ ಹನುಮಂತನಿಗೆ ಆ ಮತ್ತೆ ಏನ್ ಹೇಳಿದ್ಲು ಸೀತಾದೇವಿ ಅಂತ. ಅದಕ್ಕೆ ಹನುಮಂತ ಹೇಳ್ತಾನೆ, ತಾಯಿ ಸಂಶಯ ಪಟ್ಲು, ನಾವೆಲ್ರೂ ಹೇಗ್ ಬರ್ತೀವಿ, ಯಾವ ರೀತಿ ಸಮುದ್ರನ ದಾಟ್ಕೊಂಡ್ ಬರ್ತೀವಿ ಅಂತ ಸಂಶಯ ಪಟ್ಲು. ಅದಕ್ಕೆ ನಾನ್ ಹೇಳ್ದೆ, ಎಷ್ಟು ಜನ ವಾನರಿದ್ದಾರೆ, ಅಷ್ಟೂ ಜನ ವಾನರಲ್ಲಿ ನಾನೇ ಕಡಿಮೆ ಶಕ್ತಿ ಕಡಿಮೆ ಬುದ್ಧಿ ಉಳ್ಳವನು, ನಾನೇ ಬಂದಿದ್ದೀನಂದ್ರೆ ಮಿಕ್ಕೆಲ್ಲ ವಾನರು ನನ್ಗಿಂತ ಶ್ರೇಷ್ಠ ಇರೋರು ಖಂಡಿತವಾಗ್ಲೂ ಅವ್ರು ಬರ್ತಾರೆ. ನನ್ನ ಹೆಗಲ್ ಮೇಲೆ ರಾಮಚಂದ್ರನ್ನ ಲಕ್ಷ್ಮಣನ್ನ ಕರ್ಕೊಂಡು ಬರ್ತೀವಿ, ಎಲ್ಲಾ ವಾನರು ಬರ್ತೀವಿ, ಆದಷ್ಟು ಬೇಗ ಇಲ್ಲಿಂದ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ನೀನು ರಾಮಚಂದ್ರನ ಸೇರ್ತೀಯ ಅಂತ ಸಂದೇಶ ಹೇಳಿ ಅವಳಿಗೆ ಸಮಾಧಾನ ಪಡಿಸ್ತಾನೆ. ಏನು ರಾವಣ 1 ತಿಂಗಳು ಗಡುವು ಕೊಟ್ಟಿರ್ತಾನೆ ಸೀತೆಗೆ, ಅದನ್ನು ಹೇಳ್ತಾನೆ, ಇಷ್ಟೇ ಸಮಯ ಕೊಟ್ಟಿರೋದು ಆ ದುಷ್ಟ ರಾವಣ ಸೀತಾದೇವಿಗೆ, ಅಷ್ಟರಲ್ಲಿ ನಾವು ಆದಷ್ಟು ಬೇಗ ಹೋಗಿ ಸೀತಾದೇವಿನ ಕಾಣ್ಬೇಕು ಅಂತ ಹೇಳ್ತಾನೆ. ಎಲ್ಲಾನು ಹೇಳ್ತಾನೆ. ಅದಕ್ಕೆ ರಾಮ ಹನುಮಂತನ ಕೇಳ್ತಾನೆ, ಇಂತ ಸಂತೋಷದ ವಿಷಯನ ಅಂದ್ರೆ 10-11 ತಿಂಗಳಿಂದ ಸೀತೆನ ಕಂಡಿಲ್ಲ, ಸೀತೆ ಎಲ್ಲಿದಾಳ ಅನ್ನೋದ್ ಗೊತ್ತಿಲ್ಲ, ಎಷ್ಟು ದುಃಖ ಆಗಿರ್ಬೋದು ರಾಮನಿಗೆ. ಸೊ ಈಗ ಅವನು ಸಂತೋಷವಾಗಿದ್ದಾನೆ, ಸೀತೆ ಇನ್ನೂ ಏನು ಜೀವಂತವಾಗಿದ್ದಾಳೆ, ಸುರಕ್ಷಿತವಾಗಿದ್ದಾಳೆ. ಇಂಥ ಸಂದೇಶನ ಹೇಳಿರುವಂತ ಹನುಮಂತನಿಗೆ ನಾನು ಏನ್ ಕೊಡ್ಲಿ ಅಂತ ಕೇಳಿರುವಾಗ, ಹನುಮಂತ ಸದಾ ನೀನ ಜೊತೆ ಆಗಿರು ಅಂತ ಕೇಳಿದಕ್ಕೆ ರಾಮಚಂದ್ರ ಹನುಮಂತನ ಬಿಗಿಯಾಗಿ ಅಪ್ಕೋತಾನಂತೆ. ಯಾವಾಗ್ಲೂ ನಾವು ನೋಡ್ಬೋದು, ರಾಮ ಲಕ್ಷ್ಮಣ ಮತ್ತೆ ಸೀತಾದೇವಿ ಇರುವಲ್ಲಿ ಹನುಮಂತ ಕೈ ಮುಕ್ಕೊಂಡಿರುವಂತ, ಅಂದ್ರೆ ಕೆಳಗಡೆ ಬಾಗಿ ಒಂದೇ ಮಂಡೆಗಾಲ್ ಮೇಲೆ ಕೂತ್ಕೊಂಡು ಕೈ ಮುಕ್ಕೊಂಡಿರುವಂತದ್ ಏನಕ್ಕೆ ಇರತ್ತಂದ್ರೆ, ಸದಾ ಅವ್ನ್ ರಾಮನಿಗೆ ಕೈ ಮುಗಿತಿರ್ತಾನೆ. ಯಾವಾಗ್ಲೂ ರಾಮನ ಜ್ಞಾನ ಮಾಡ್ತಿರ್ತಾನೆ, ರಾಮನಿಗೆ ಕೈ ಮುಗಿತಿರ್ತಾನೆ. ಹಾಗಾಗಿ ಅದೇ ಅವನ ಏನು ರಾಮಚಂದ್ರ ಹನುಮಂತನ ಆಲಂಗನ ಮಾಡ್ಕೋತಾನೆ, ಅಪ್ಕೋತಾನೆ, ಅದೇ ಅವನಿಗೆ ಪರಮ ಶ್ರೇಷ್ಠವಾದ ಒಂದು ರಿಟರ್ನ್ ಗಿಫ್ಟ್, ಬಹುಮಾನ ಅಂತ ಹೇಳ್ತೀವಿ, ಅದೇ ಉಡುಗೊರೆ. ಸೊ ಇಷ್ಟೆಲ್ಲ ಆಗತ್ತೆ. ಈ ಪೂರ್ತಿ ಅಧ್ಯಾಯ ಬಂದು ಸುಂದರ ಕಾಂಡ. ನಾಳೆಯಿಂದ ಯುದ್ಧ ಕಾಂಡನ ನೋಡೋಣ. ಯಾವ ರೀತಿ ಲಂಕೆಗೆ ಸೇರ್ಕೋತಾರೆ, ಯಾವ ರೀತಿ ಸಮುದ್ರದ ಮೇಲೆ ಸೇತುವೆನ ಕಟ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದ್ ಮರಿಬೇಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.